ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು. ಮತ್ತು ವಿಶೇಷ ಚೇತನರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ತಾವು ತಿಳಿದುಕೊಂಡು ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಂಚಾಯಿತಿ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಬಹುದು ಮತ್ತು ಅವರಿಗೆ ಕೇಳಬಹುದು, ತಾವು ಸಹಿತ ಸೌಲಭ್ಯ ಪಡೆಯಬಹುದು ಅನ್ನೋ ಉದಾಹರಣೆಯಾಗಿ ಇವತ್ತೊಂದು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷಚೇತನರಿಗೆ ಕೊಟ್ಟಂಥ ಸೌಲಭ್ಯಗಳ ವರದಿಯ ಮಾಹಿತಿಯನ್ನು ತಮ್ಮ ಜೊತೆಗೆ ಹಂಚ್ಕೊತಾ ಇದ್ದೀವಿ. ಈ ವರದಿ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷಚೇತನರಿಗೆ ಸೌಲಭ್ಯಗಳು ಕೊಟ್ಟಿದ್ದನ್ನು ತಮಗೆ ಹಂಚ್ಕೊತಾ ಇದ್ದೀನಿ. ದಿನಾಂಕ ಅಂದರೆ ನಿನ್ನೆ ದಿನಾಂಕ 3/7/2025 ಶಾಪುರ ತಾಲೂಕಿನ ಹೋತ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ, ಅಂದರೆ ಯಾದಗಿರಿ ಜಿಲ್ಲೆ ಹೋತ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ 5% ಏನು ಅಂಗವಿಕಲರಿಗೆ ಕಾಯ್ದಿರಿಸ್ತಕ್ಕಂಥ ವಿಚಾರ ಏನು ನಮ್ಮ ಚಾನಲ್ನಲ್ಲಿ ಸುಮಾರು ಸಲ ಏನು ನಾವು ಪ್ರಸಾರ ಮಾಡಿದ್ದೀವಲ್ಲ, ಆ ಕಾಯ್ದಿರಿಸಿದ 5% ಅನುದಾನದಲ್ಲಿ ವಿಶೇಷಚೇತನರಿಗೆ ಸಂಬಂಧಿಸಿದ ವಿಶೇಷಚೇತನರಿಗೆ ಅವರಿಗೆ ಸೌಲಭ್ಯಗಳು, ವೈಯಕ್ತಿಕ ಸೌಲಭ್ಯಗಳನ್ನು ಹಂಚಿರುವುದನ್ನು ಇಲ್ಲಿ ಕಾಣ್ಬೋದು. ಕಾರಣ ಏನಂದರೆ, ಈ ಮೊದಲು ನಾವು ಹೇಳಿದ್ದೆವು, ವೈಯಕ್ತಿಕ ಸೌಲಭ್ಯಗಳು ಹಂಚಬೇಕಾದ್ರೆ ಯಾವ ಅನುದಾನಗಳು ಇರ್ತವೆ ಅನ್ನೋದನ್ನು ನಾವು ಈಗಾಗಲೇ ವರದಿ ಮಾಡಿದೆವು. ಆ ವರದಿಯ ವಿಡಿಯೋಗಳನ್ನು ತಾವು ಗಮನಿಸ್ಬೋದು. ಅಂದರೆ ವಿಶೇಷಚೇತನರಿಗೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ, ತಾಲೂಕು ಪಂಚಾಯಿತಿಯಲ್ಲಿ, ಜಿಲ್ಲಾ ಪಂಚಾಯಿತಿಯಲ್ಲಿ ಬಂದಂಥ ಅನುದಾನದಲ್ಲಿ ಕಾಯ್ದಿರಿಸಿದ ಅನುದಾನ, ಯಾವ್ಯಾವ ಅನುದಾನದಲ್ಲಿ ವಿಶೇಷಚೇತನರಿಗೆ ವೈಯಕ್ತಿಕ ಸೌಲಭ್ಯ ಕೊಡ್ಬೋದು ಅಂತಕ್ಕಂಥ ವಿಚಾರ ನಾವು ಏನು ಪ್ರಸಾರ ಮಾಡಿದ್ದೀವಲ್ಲ, ಆ ಪ್ರಸಾರ ಮಾಡಿರುವಂತೆ ಇವತ್ತೊಂದು ಗ್ರಾಮ ಪಂಚಾಯಿತಿಯಲ್ಲಿ, ಅಂದರೆ ಹೋತ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷಚೇತನರಿಗೆ ಅನೇಕ ವೈಯಕ್ತಿಕ ಸೌಲಭ್ಯಗಳನ್ನು ಕೊಟ್ಟಿರುವುದು ಈ ಒಂದು ಚಾನಲಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಹಾಗಾಗಿ ವಿಶೇಷಚೇತನರಿಗೆ ಕಾಯ್ದಿರಿಸಿದ ಅನುದಾನ ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯ ಪಂಚಾಯಿತಿಯ ರಾಜಕೀಯ ಪ್ರತಿನಿಧಿಗಳು, ಅಂದರೆ ಪಂಚಾಯಿತಿ ಸದಸ್ಯರು ಮತ್ತು ಅಧ್ಯಕ್ಷರು, ಜೊತೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಮನಸ್ಥಿತಿಯಲ್ಲಿ, ಅಂದರೆ ಅವರ ಇಚ್ಛಾಶಕ್ತಿಯ ಮೇರೆಗೆ ವಿಶೇಷಚೇತನರಿಗೆ ಸೌಲಭ್ಯಗಳನ್ನು ಕೊಡಿಸ್ಬೋದು ಅಂತಕ್ಕಂಥ ವಿಚಾರ ಹೇಳಿಕೊಂಡು ಅವರವರ ಪಂಚಾಯಿತಿ ಸದಸ್ಯರ ಅವರು ಏನು ಮನಸ್ಸು ಮಾಡಿದ್ರೆ, ಅಂದರೆ ಹೇಳ್ತೀವಲ್ಲ, ಅವರು ಮನಸ್ಸು ಮಾಡಿದ್ರೆ ವಿಶೇಷಚೇತನರಿಗೆ ವೈಯಕ್ತಿಕ ಸೌಲಭ್ಯಗಳನ್ನು ಕೊಡ್ಬೋದು ಅಂತಕ್ಕಂಥ ವಿಚಾರ. ಕಾರಣ ಏನಂದರೆ, ವೈಯಕ್ತಿಕ ಸೌಲಭ್ಯಗಳು ಕೊಡಲು ಬರುವುದಿಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಪಂಚಾಯಿತಿಯ ಸಾಮಾನ್ಯ ಸಭೆ ನಡೆಸಿ, ಸಭೆಯಲ್ಲಿ ನಡಾವಳಿಯಲ್ಲಿ ಈ ಒಂದು ಅನುಮೋದನೆ ಪಡೆದು ವಿಶೇಷಚೇತನರಿಗೆ ವೈಯಕ್ತಿಕ ಸೌಲಭ್ಯಗಳನ್ನು ಕೊಡಬಹುದು ಅಂತಕ್ಕಂಥ ವಿಚಾರ ಇಟ್ಟು, ಅಲ್ಲಿ ಸೌಲಭ್ಯಗಳು ವೈಯಕ್ತಿಕವಾಗಿ ಏನೇನು ಕೊಡಬಹುದು ಅಂತಕ್ಕಂಥ ವಿಚಾರವೂ ಚರ್ಚೆ ಮಾಡಿ, ಪಂಚಾಯಿತಿ ಪ್ರತಿನಿಧಿಗಳು, ಅಂದರೆ ತಾಲೂಕು ಪಂಚಾಯಿತಿ ಆಗಲಿ, ಜಿಲ್ಲಾ ಪಂಚಾಯಿತಿ ಆಗಲಿ, ಗ್ರಾಮ ಪಂಚಾಯಿತಿ ಆಗಲಿ, ಪಂಚಾಯಿತಿ ಜನಪ್ರತಿನಿಧಿಗಳು ಅಲ್ಲಿ ಚರ್ಚೆ ಮಾಡಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ, ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಲಿ ಅಲ್ಲಿ ಪ್ರಸ್ತಾಪ ಮಾಡಿ ವಿಶೇಷಚೇತನರಿಗೆ ವೈಯಕ್ತಿಕ ಸೌಲಭ್ಯಗಳನ್ನು ಕೊಡ್ಬೋದು ಅಂತಕ್ಕಂಥ ವಿಚಾರ ಏನು ಚರ್ಚೆ ಮಾಡಿ, ಆ ಕಾಯ್ದಿರಿಸಿದ ಅನುದಾನದಲ್ಲಿ ಕೊಡ್ಬೋದು ಅಂತಕ್ಕಂಥ ವಿಚಾರ ಇಟ್ಕೊಂಡು ಚರ್ಚೆ ಮಾಡಿ, ನಡಾವಳಿ ಪಾಸ್ ಮಾಡಿ, ಅಲ್ಲಿ ಅನುಮೋದನೆ ತಗೊಂಡು ವೈಯಕ್ತಿಕ ಸೌಲಭ್ಯಗಳನ್ನು ಕೊಡ್ಬೋದು ಅಂತಕ್ಕಂಥ ವಿಚಾರ ನಮ್ಮ ಚಾನಲ್ ತಿಳುವಳಿಕೆ ಪ್ರಕಾರ ತಮಗೆ ಪ್ರಸಾರ ಮಾಡ್ತಾಯಿದ್ದೀವಿ. ಹಾಗೆಯೇ ಈ ಹೋತ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿ ಸಹಿತ ಈ ಗ್ರಾಮ ಪಂಚಾಯಿತಿ 5% ಅನುದಾನ, 5% ಅನುದಾನದಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಬರುವ ವಿಕಲಚೇತನರಿಗೆ ಸುಮಾರು ಮಿಕ್ಸರ್ಗಳು ನೀಡಲಾಯಿತು. ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಾದ ಈ ಸಂದರ್ಭದಲ್ಲಿ ಅಮೃತಗೌಡ ಮಾಲಿಪಾಟೀಲ್ ಅವರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಅವರಿಗೆ ವಿತರಣೆ ಮಾಡುವ ಜೊತೆಗೆ ಗ್ರಾಮ ಪಂಚಾಯಿತಿಯ ಸೆಕ್ರೆಟರಿ ಕಾರ್ಯದರ್ಶಿಯವರು ಹಾಜರಿದ್ದರು. ಮತ್ತು ತಾಲೂಕು ಪಂಚಾಯಿತಿ MRW ತಾಲೂಕು ವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದಂಥ ನಾಗರಾಜ್ ಮಾಲಿಪಾಟೀಲ್ ಅವರು, ಅಂದರೆ ಶಾಪುರ ತಾಲೂಕಿನ MRW ತಾಲೂಕು ಪಂಚಾಯಿತಿಯಲ್ಲಿ ಗೌರವಧನ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದಾರಲ್ಲ, ತಾಲೂಕು ವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾದಂಥ ನಾಗರಾಜ್ ಮಾಲಿಪಾಟೀಲ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದು, ಜೊತೆಗೆ ಪಂಚಾಯಿತಿಗೆ ಸಂಬಂಧಪಟ್ಟ ಹೋತ್ಪೇಟೆ ಪಂಚಾಯಿತಿಯ VRW ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರು ಆದಂಥ ಗೊಬ್ಬರ್ ಸಾಬ್ ಮತ್ತು ಹೋತ್ಪೇಟೆ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಎಲ್ಲ ವಿಶೇಷಚೇತನರು, ಅಂದರೆ ಆ ಕಾರ್ಯಕ್ರಮದಲ್ಲಿ ಹಾಜರಿದ್ದ ವಿಶೇಷಚೇತನರು ಮತ್ತು ಫಲಾನುಭವಿಗಳನ್ನು
ಆಯ್ಕೆ ಮಾಡಿ ಈ ಒಂದು ಸೌಲಭ್ಯಗಳನ್ನು ಕೊಡಲಾಯಿತು. ಮತ್ತು ಇದೇ ಸಂದರ್ಭದಲ್ಲಿ ಸ್ಥಳೀಯ ವಿಶೇಷಚೇತನ ಬಾಂಧವರು ಮತ್ತು ಸ್ಥಳೀಯ ಪಂಚಾಯತಿ ವ್ಯಾಪ್ತಿಯ ಗ್ರಾಮದ ಹಿರಿಯರು ಸಹಿತ ಹಾಜರಿದ್ದು, ಹಿರಿಯ ನಾಗರಿಕರು ಸಹಿತ ಹಾಜರಿದ್ದು, ಜೊತೆಗೆ ಊರಿನ ಗಣ್ಯರು, ಮುಖ್ಯಸ್ಥರು, ಮುಖಂಡರು ಮತ್ತು ಸಂಘಟಕರು, ಹೀಗೆ ಹಲವಾರು ಜನಪ್ರತಿನಿಧಿಗಳ ಜೊತೆಗೆ ಸ್ಥಳೀಯ ಸಂಘಟಕರು, ಜನಪ್ರತಿನಿಧಿಗಳು, ಹಿರಿಯ ನಾಗರಿಕರು, ಗ್ರಾಮದ ನಾಗರಿಕರೆಲ್ಲ ಹಾಜರಿದ್ದು ವಿಶೇಷಚೇತನರ ಕಾರ್ಯಕ್ರಮ ಅಂದರೆ ವಿಶೇಷಚೇತನರಿಗೆ ಕಾಯ್ದಿರಿಸಿದ 5% ಅನುದಾನದಲ್ಲಿ ಏನು ಸೌಲಭ್ಯಗಳನ್ನು ಹಂಚಿಕೆ ಮಾಡಿದಾರಲ್ಲ, ವಿತರಣೆ ಮಾಡಿದಾರಲ್ಲ, ಆ ಸಂದರ್ಭದಲ್ಲಿ ಎಲ್ಲರೂ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಯಶಸ್ವಿಗೊಳಿಸಿದ ಕಾರ್ಯಕ್ರಮವನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡವರು ನಾಗರಾಜ್ ಮಾಲಿಪಾಟೀಲ್ ಅವರು. ಇವರು ತಾಲೂಕು ಪಂಚಾಯಿತಿ ಶಾಪುರಲ್ಲಿ ತಾಲೂಕಾ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರಾಗಿ MRWಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರಿಗೆ ಚಾನಲ್ ವತಿಯಿಂದ ಧನ್ಯವಾದಗಳು ಸಲ್ಲಿಸುತ್ತಾ, ಇದೇ ರೀತಿ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿಯೂ ಸಹಿತ ವಿಶೇಷಚೇತನರಿಗೆ ವೈಯಕ್ತಿಕ ಸಹಾಯ ಮಾಡುವ ಸಂದರ್ಭದಲ್ಲಿ ಪಂಚಾಯಿತಿ ಸಭೆಯಲ್ಲಿ ಅನುಮೋದನೆ ಪಡೆದು ನಡಾವಳಿಯಲ್ಲಿ ಪಾಸ್ ಮಾಡಿ ಅವುಗಳನ್ನು ಕೊಡ್ಬೋದು ಅಂತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ತಿಳಿಸುತ್ತಾ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ವಂದನೆಗಳು.